ಇನ್ನು ಹಿತವಾದದ್ದನ್ನು ಏನು ಕುಡಿಬೇಕು ಅಂತ ಕೇಳಿದ್ರೆ, ಏನು ನೀರು ಇರ್ಲಿಕ್ಕಂದ್ರೆ ನಡೀತೈತ್ರಿ, ನನಗೆ ದಾರು ಕೊಟ್ಟರೆ ಸಾಕು ಅಂತ ಅವ ಅಂತ. ಮತ್ತು ಇದಕ್ಕೇನು ಹಿತ ಅನ್ನೋದೇನು? ಇದರಲ್ಲಿ 3 ಘಟಕಗಳಿವೆ. ನಮ್ಮ ದೈಹಿಕ ಆರೋಗ್ಯ, ನಮ್ಮ ಬೌದ್ಧಿಕ ಆರೋಗ್ಯ ಮತ್ತು ನಮ್ಮ ಮನಸ್ಸಿನ ಆರೋಗ್ಯ. ಇವು 3 ಕೂಡಿ ನಮ್ಮ ಆರೋಗ್ಯ ಆಗ್ತದೆ. ಇದರೊಳಗೆ ಒಂದು ಸರಿಯಾಗಿರಲಿಲ್ಲ ಅಂತಂದ್ರೂ ಸಹಿತ ಉಳಿದು 2 ತಾನೇ ಅಸ್ವಸ್ಥ ಆಕ್ಕವು. ದೈಹಿಕ ಆರೋಗ್ಯ ಅಂದ್ರೆ ನಮ್ಮ ಶರೀರ, ಈ ಶರೀರದ ಎಲ್ಲ ಇಂದ್ರಿಯಗಳು ಇವು ಸರಿಯಾಗಿರಬೇಕು. ನಮ್ಮ ಬುದ್ಧಿ ಚೆನ್ನಾಗಿರಬೇಕು. ಅಂದ್ರೆ ನಿರ್ಣಯ ಮಾಡುವಂಥ ಸಾಮರ್ಥ್ಯ ಅಂತೇನಿದೆ, ಕ್ಷಮತೆ ಅಂತೇನಿದೆ, ಅದು ಚೆನ್ನಾಗಿರ್ಬೇಕು. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ನೋಡಬೇಕು, ಏನು ನೋಡಬಾರ್ದು, ಏನು ಕೇಳಬೇಕು, ಏನು ಕೇಳಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕೊಡಬೇಕು, ಏನು ಕೊಡಬಾರ್ದು, ಏನು ತಗೋಬೇಕು, ಏನು ತಗೋಬಾರ್ದು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು ಅನ್ನುವಂಥ ನಿರ್ಣಯ ಮಾಡುವಂಥ ಬುದ್ಧಿ ಐತಲ್ಲ, ಅದರ ಆರೋಗ್ಯ ಚಲೋ ಇತ್ತಂದ್ರೆ ಒಳ್ಳೆಯ ನಿರ್ಣಯಗಳನ್ನು ಮಾಡಲಿಕ್ಕಾಗ್ತದೆ. 3ನೇದಾಗಿ ಚಂಚಲವಾದಂಥ ನಮ್ಮ ಮನಸ್ಸು ಏನೈತಲ್ಲ, ಮನಸ್ಸು ಆರೋಗ್ಯವಂತವಾಗಿತ್ತು ಅಂತಂದ್ರೆ ಏನು ಸಿಗ್ತೈತೆ ಅದರೊಳಗೆ ಬಹಳ ತೃಪ್ತಾಗಿರ್ತೈತಿ, ಸ್ವಸ್ಥಾಗಿರ್ತೈತಿ. ಉಂಡ್ರೂ ಮನಸ್ಸಿಗೆ ಸಮಾಧಾನ ಇಲ್ಲ, ತಿಂದರೂ ಮನಸ್ಸಿಗೆ ಸಮಾಧಾನ ಇಲ್ಲ, ಮಕ್ಕಳಿದ್ರೂ ಸಮಾಧಾನ ಇಲ್ಲ, ಮಕ್ಕಳಿರಲಿಲ್ಲ ಅಂದರೂ ಸಮಾಧಾನ ಇಲ್ಲ, ಯಾರು ಹಾದರೂ ಸಮಾಧಾನ ಇಲ್ಲ, ಬಂದರೂ ಸಮಾಧಾನ ಇಲ್ಲ, ಕುಂತರೂ ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ, ಮಲ್ಕೊಂಡ್ರೂ ನಿದ್ದೆ ಹತ್ತಂಗಿಲ್ಲ. ಹಿಂಗಿತ್ತು ಅಂದ್ರೆ ಮನಸ್ಸು ಆರೋಗ್ಯವಾಗಿಲ್ಲ ಅಂತ ತಿಳ್ಕೊಬೇಕು. ಏನಪ್ಪ, ಎಷ್ಟು ಬೇಕು ಅಷ್ಟು ಎಲ್ಲ ಗಳಿಸಾಗೈತಿ, ಆದರೂ ಸಹಿತ ನಿದ್ದೆ ಬರಲಿಲ್ಲ ಅಂದ್ರೆ ತಿಳ್ಕೊಬೇಕು ಮನಸ್ಸಿನ ಆರೋಗ್ಯ ಕೆಟ್ಟೈತಿ ಅಂತ. ಮನ್ಯಾಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೊಕ್ಕ ಇದ್ದರೂ ಸಹಿತ, ರೂಪಾಯಿ ಇದ್ದರೂ ಸಹಿತ, ಉಣ್ಣಾಕ ತಿನ್ನಾಕ ಏನೂ ಕಡಿಮಿಲ್ಲ, ಎಲ್ಲ ಇದ್ದಾಗಲೂ ಸಹಿತ ಮನಸ್ಸು ಹೊಯ್ದಾಡ್ತಿತ್ತಂದ್ರೆ, ಇನ್ನಷ್ಟು ಬೇಕಂತಿತ್ತಂದ್ರೆ ಅದಕ್ಕೆ ಆರೋಗ್ಯ ಚಲೋ ಇಲ್ಲ ಅಂತ ತಿಳ್ಕೊಬೋದು. ಈಗ ನಮ್ಮ ಶರೀರ ಐತಿ, ಇದೊಂದು 2 ರೊಟ್ಟಿ ಒಂದಿಷ್ಟು ನುಚ್ಚ ಅನ್ನ ಉಣ್ತಂದ್ರೆ ಹೊಟ್ಟೆ ತುಂಬಿತಪ್ಪ ಅಂತೀವಿ. ಆ 2 ರೊಟ್ಟಿ ಉಣ್ಣು ಹೊಟ್ಟೆಗೆ ಒಂದು 50 ರೊಟ್ಟಿ ಉಂಡ್ರೂ ಸಹಿತ ಇನ್ನಷ್ಟು ತೊಗೊಂಡು ಬರ್ರಿ ಅಂತಿದ್ದ ಅಂದ್ರೆ ಏನಂತೀವಿ? ಅವಾಗ ಬಹುತೇಕ ಏನೋ ರೋಗ ಆಗೈತಂದು ನೋಡ್ರಿ, ಜಠರಾಶಯದ ಹೊಟ್ಟೆ ರೋಗ ಏನಾರ ಭಸ್ಮ ರೋಗ ಆಗೈತಂದು ನೋಡ್ರಿ ಅಂತ ಅಂತೀವಿ ನಾವು. ಯಾಕಂದ್ರೆ ಇಷ್ಟು ಉಂಡ್ರೂ ಸಹಿತ ಹೊಟ್ಟೆ ತುಂಬೋಲ್ದಂದ್ರೆ ಇದರ ಅರ್ಥ ಬಹುತೇಕ ಇದು ಸರಿ ಇಲ್ಲ ಆರೋಗ್ಯ ಅಂತ ಅರ್ಥ. ಆಮ್ಯಾಗ ಏನು ಒಂದು ಇಷ್ಟ ಉಂಡ್ರೂ ಸಹಿತ ಒಟ್ಟ ಒಲ್ಲೆ ಅನ್ನಿಸ್ತಿತ್ತು ಅಂದ್ರೆ, ಇಷ್ಟ ಉಂಡ್ರೂ ಸಹಿತ ಒಲ್ಲೆನ ಅನ್ನಿಸ್ತಿತ್ತು ಅಂದ್ರೆ ಆರೋಗ್ಯ ಸರಿ ಇಲ್ಲ ಅಂತ. ಅದಕ್ಕೆ ಎಷ್ಟು ಬೇಕು ಅಷ್ಟು ಉಣ್ಬೇಕಲ್ಲ, ಅದು ಉಂಡ್ರೂ ಸಮಾಧಾನ ಇಲ್ಲ, ಉಣದೇ ಇದ್ದರೂ ಸಮಾಧಾನ ಇಲ್ಲ ಅಂತಂದ್ರೆ ನಮ್ಮ ಪ್ರಕೃತಿ ಸರಿಯಾಗಿಲ್ಲ ಅಂತ ಇದರ ಅರ್ಥ ಆಗ್ತೈತೆ. ಇದರ ಅರ್ಥ ಇದು ಯಾವುದರಿಂದ ಸರಿ ಆಗ್ತದ ಪ್ರಕೃತಿ? ಈ ಆರೋಗ್ಯಕ್ಕಾಗಿ ಏನು ಒಳ್ಳೆಯದು, ಏನು ಉಣಬೇಕು, ಏನು ಉಣಬಾರ್ದು, ಬರೀ ಶರೀರಕ್ಕಲ್ಲ ಬುದ್ಧಿನೂ ಏನು ಉಣಬೇಕು, ಏನು ಉಣಬಾರ್ದು, ಮನಸ್ಸು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇವೆಲ್ಲವುಗಳಿಗೂ ಅವುಗಳದೇ ಆದಂಥ ಆಹಾರ ಐತೆ. ಹೊಟ್ಟೆ ಏನು ಉಣಬೇಕು, ಏನು ಉಣಬಾರ್ದು. ಒಬ್ಬ ಋಷಿಗಳು ಕೂತಿದ್ದರು, ಆಯುರ್ವೇದದಲ್ಲಿ ಚವನ ಋಷಿಗಳು ಅಂತ ಅವ್ರ ಹೆಸರು. ಆ ಋಷಿಗಳಿಗೆ ಒಬ್ಬ ಶಿಷ್ಯ ಬಂದು ಪ್ರಶ್ನೆ ಕೇಳಿದ, ಗುರುಗಳೇ, ಆರೋಗ್ಯವಂತರಾಗಿರಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದ. ಅವ್ರು ಬರೀ 3 ಶಬ್ದಗಳಲ್ಲಿ ಆರೋಗ್ಯ ಅಂದ್ರೆ ಏನು ಅನ್ನೋದನ್ನು ಹೇಳಿದರು.
ಯಾವ ವ್ಯಕ್ತಿ ಈ ಜಗತ್ತಿನಲ್ಲಿ ಆರೋಗ್ಯವಂತ ಅಂತ ಕೇಳಿದರು. ಆವಾಗ ಮೂರೇ ಶಬ್ದಗಳು, ಹಿತಭುಕ್, ಮಿತಭುಕ್, ಋತುಭುಕ್ ಅಂತ ಮೂರೇ ಶಬ್ದಗಳಲ್ಲಿ ಅದರ ಉತ್ತರ ಹೇಳಿದರು. ಹಿತವಾದದನ್ನು ಉಣಬೇಕು, ಮಿತವಾದುದನ್ನು ಎಷ್ಟು ಬೇಕು ಅಷ್ಟ ಉಣಬೇಕು, ಋತುಭುಕ್ ಅಂದರೆ ಯಾವಾಗ ಹಸಿವಾಕೈತೆ ಆವಾಗ ಉಂಡು ಬಿಡಬೇಕು, ಮತ್ತು ಯಾವಾಗ ಊಟದ ಸಮಯ ಅಂತ ನಿಶ್ಚಿತ ಮಾಡ್ಕೊಂಡಿವಲ್ಲ ಅವಾಗ ಉಂಡು ಬಿಡಬೇಕು. ಇವು ಮೂರಾದ್ರೆ ಕೆಲಸನ ಬಗೆಹರಿತೀವಿ, ಎಲ್ಲರ ಆರೋಗ್ಯ ಚಲೋನ ಇರ್ತೈತಿ. ಹಿತವಾದಂಥದ್ದಂದ್ರೆ ಏನು? ಯಾವುದು ಹಿತ? ನಾಲಿಗೆ ರುಚಿ ಅನಿಸಿದ್ದ ಹಿತನೋ ಏನು ಹೊಟ್ಟೆಗೆ ಸರಿಯಾಗಿ ಪಚನ ಆಗೋದಕ್ಕೆ ಹಿತ ಅಂತ ಕರೀತಾರೋ? ನಾಲಿಗೇನು ಗುಟ್ಕಾನೂ ಭಾಳ ಚಲೋ ಅನ್ನಿಸ್ತೈತಿ. ಗುಟ್ಕಾ ತಿನ್ನೋರಿಗೆ ಕೇಳ್ರಿ ನೀವು, ನಮಗೆ ರೊಟ್ಟಿ ಕೊಡ್ಲಿಕ್ಕೆ ನಡಿತೈತ್ರಿ, ಗುಟ್ಕಾ ತಿನ್ನಬೇಕು ಅಂತಾರೆ. ತಂಬಾಕು ತಿನ್ನೋರಿಗೆ, ತಂಬಾಕು ಸೇದವ್ರಿಗೆ ಕೇಳ್ರಿ, ಏನೂ ಊಟ ಇರ್ಲಿಕ್ಕಂದ್ರೆ ನಡಿತೈತ್ರಿ, ತಂಬಾಕಾದ್ರೆ ಸಾಕು ಅಂತ ಅವ್ರಂತಾರೆ. ಇನ್ನು ಹಿತವಾದದ್ದನ್ನು ಏನು ಕುಡಿಬೇಕು ಅಂತ ಕೇಳಿದ್ರೆ, ಏನು ನೀರು ಇರ್ಲಿಕ್ಕಂದ್ರೆ ನಡಿತೈತ್ರಿ, ನನಗೆ ದಾರು ಕೊಟ್ಟರೆ ಸಾಕು ಅಂತ ಅವ ಅಂತ. ಮತ್ತು ಇದಕ್ಕೇನು ಹಿತ ಅನ್ನೋದೇನು? ಯಾವುದರಿಂದ ಶರೀರ ಹಾಳಾಕ್ಕೈತಿ ಅಂಥವುಗಳನ್ನು ಹಿತವಾದಂಥ ಪದಾರ್ಥಗಳು ಅಂತ ಕರಿಲಕ್ಕೆ ಬರ್ತೈತೇನು? ಇನ್ನೊಂದು ನಮ್ಮ ಆಯುರ್ವೇದದಲ್ಲಿ ಅಥವಾ ಆಹಾರ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಉಣಬೇಕಪ್ಪ ಶರೀರಕ್ಕೆ ಅಂದ್ರೆ, ಜೀವಂತ ಆಹಾರವನ್ನು ಉಣಬೇಕು, ಮೃತ ಆಹಾರವನ್ನು ಅಂದ್ರೆ ಸತ್ತ ಆಹಾರವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಜೀವಂತ ಆಹಾರ ಅಂದ್ರೆ ಏನು, ಸತ್ತ ಆಹಾರ ಅಂದ್ರೆ ಏನು? ನಾನು ನಿಮಗೆ ಒಂದೇ ಮಾತಿನಾಗ ಹೇಳ್ತೇನೆ. ಸತ್ತದ್ದು ಯಾವುದು, ಜೀವಂತಿದ್ದದ್ದು ಯಾವುದು? ನೀವು ಯಾವತ್ತು ತಿಂತೀರಿ ನಿಮಗೆ ಬಿಟ್ಟು ಕೊಟ್ಟದ್ದು. ಸತ್ತ ಆಹಾರ ಅಂತ ಯಾವುದು? ಸತ್ತದ್ದಂದ್ರೆ ಅದ್ರಾಗ ಜೀವನ ಇಲ್ಲ. ಜೀವ ಇರಲಿಲ್ಲ ಅಂತಂದ್ರೆ ಅದು ಚಲೋನೂ ಆಗೋದಿಲ್ಲ, ಕೆಟ್ಟನೂ ಕೆಡೋದಿಲ್ಲ. ಅದಕ್ಕೆ ಸತ್ತ ಆಹಾರ ಅಂತ ಕರೀತಾರೆ. ಈಗ ಕಾಯಿಪಲ್ಯ ಮಾಡಿದ್ರಿ ಮುಂಜಾನೆ ಮನ್ಯಾಗ, ಹಿಂಗಿಟ್ಟು ಬಿಡ್ರಿ ತಂದು ಇದ್ರ ಮ್ಯಾಗ, ಎಷ್ಟೊತ್ತು ಉಳಿತೈತೆ ಅಂತೀರಿ ನೀವು? ಬದಲಾಕೈತೆ ಅಂತೀರಿ? ಇಲ್ಲ ಅಂತೀರಿ. ಬದಲಾಕ್ಯತ್ತಂದ್ರೆ ತಿಳ್ಕೊಬೇಕು ಇದು ಜೀವಂತ ಐತಿ ಅಂತ. ಈ ಬದ್ನೆಕಾಯಿನ ಮಾಡಿರಿ, ಬೆಂಡಿಕಾಯಿನ ಮಾಡಿರಿ, ಟೊಮೆಟೊನ ಮಾಡಿರಿ, ಮತ್ತು ಯಾವುದೋ ಕುಂಬಳಕಾಯಿನ ಮಾಡಿರಿ, ಹಸಿರು ಪಲ್ಯನ ಮಾಡಿರಿ, ಮಾಡಿ ಒಂದಿಷ್ಟ ತೊಗೊಂಡು ಬಂದು ಇಟ್ಟು ಬಿಡ್ರಿ ಕಟ್ಟಿ ಮ್ಯಾಗ. ಎಷ್ಟೊತ್ತು ಉಳಿತೈತಿ ನೋಡ್ರಿ. ಅಂದ್ರೆ ಅದು ಬದಲಾಯಿತು ಅಂದ್ರೆ ತಿಳ್ಕೊರಿ ಇದರೊಳಗೆ ಜೀವಿತ್ತು, ಅದಕ್ಕೆ ಪರಿವರ್ತನೆ ಆತು ಅಂತ. ಇನ್ನೊಂದು ಯಾವ್ದಾರ ಪದಾರ್ಥ ಸೀಲ್ ಬಂದು ಪ್ಯಾಕಿಂಗ್ ಮಾಡಿದ್ದನ್ನು ಒಂದು ತಂದಿಡ್ರಿ, ಎಷ್ಟು ತಾಸಿಗೆ ಕೆಡ್ತೈತಿ ನೋಡ್ರಿ. ಇದರ ಅರ್ಥ ಗೊತ್ತಾತ ನಿಮಗೆ ತಿಳಿಯೋ ಭಾಷೆ ಒಳಗೆ ಹೇಳಿದ್ರೆ, ಬಿಸ್ಕಿಟಿನ ಪುಡುಕಿ ಒಂದು ತೊಗೊಂಡು ಬರ್ರಿ, ತಂದು ಕಟ್ಟಿ ಮ್ಯಾಗ ಇಡ್ರಿ, ಎಷ್ಟು ತಾಸಿಗೆ ಕೆಡ್ತೈತ್ರಿ ಅದು? 6 ತಿಂಗಳಾದರೂ ಕೆಡಂಗಿಲ್ಲ. ಇದರ ಅರ್ಥ ಅದ್ರಾಗ ಜೀವನ ಎಲ್ಲ ಅದು ಸತ್ತ ಹೋಗೈತಂತ. ಇದು ಭಾಳ ಕಠಿಣ ಆಕೈತಿ ನಿಮಗೆ. ನಾ ಹೇಳಕ್ಕೆ ಸುಲಭ ಆಕೈತಿ, ನಿಮಗೆ ಪಾಲಿಸೋದು ಭಾಳ ಕಷ್ಟ ಐತಿ. ಹೌದಿಲ್ಲ? ಸತ್ತದ್ದೈತದು. ನೀವು ವರ್ಷಗಟ್ಟಲೆ ಇಡ್ರಿ, ಕೆಡುವುದಿಲ್ಲ. ಅದು ಅಂದ್ರೆ ಏನು? ಅದು ಸತ್ತ ಹೋಗೈತೆ, ಅದ್ರಾಗ ಕೆಡುವುದು ಏನು ಉಳ್ದೇ ಇಲ್ಲ. ಮನುಷ್ಯನಿಗೆ ಯಾವ ಆಹಾರ ಬೇಕು ಅಂದ್ರೆ ಜೀವಂತಿದ್ದದ್ದು ಬೇಕು. ಸತ್ತ ಆಹಾರದಿಂದ ಈ ಪ್ರಕೃತಿ ಎಂದು ಸತ್ತದ್ದನ್ನು ಎಲ್ಲಿಡ್ತೀರಿ? ನಿಮ್ಮ ಊರಾಗ ಅಡುಗೆ ಮನ್ಯಾಗ. ನಿಮ್ಮ ಮನ್ಯಾಗ ಯಾರ ಸತ್ರು, ದನ ಸತ್ತು, ಮನುಷ್ಯರು ಸತ್ರು, ಕೋಳಿ ಸತ್ತು, ಕುರಿ ಸತ್ತು, ಏನಾರು ಸತ್ತು ಅಂದ್ರೆ ಎಲ್ಲಿಡ್ತೀರಿ? ಸತ್ತು ಅಂದ್ರೆ ಒಯ್ದು ಸ್ಮಶಾನದಾಗ ಇಟ್ಟು ಬರ್ತಾರೆ. ಇಲ್ರಿ, ನಮಗೆ ಭಾಳ ಪ್ರೀತಿಯವ್ರಿದ್ರು, ನಾವು ಎಲ್ಲಿ ಹೊರಗೆ ಬಿಡೋದಿಲ್ಲ, ಇವ್ರನ್ನ ಇಲ್ಲೇ ಇಟ್ಕೋತೀವಿ ಮನ್ಯಾಗಂತ ಯಾರ ಇಟ್ಕೊಂಡಿವ? ಸತ್ತದ್ದನ್ನು ಇಡೋ ಜಾಗ ಯಾವುದು ಅಂದ್ರೆ ಸ್ಮಶಾನ. ಯಾವುದನ್ನು ಸ್ಮಶಾನದಾಗ ಇಡಬೇಕಾಗಿತ್ತಲ್ಲ ಅದನ್ನು ಹೊಟ್ಯಾಗ ಇಡ್ತೀವಿ ಅಂದ್ರೆ ನಮಗೇನು ಶಾಣ್ಯಾರಂತಾರೋ ಹುಚ್ಚರನ್ನಬೇಕು? ಯಾವುದು ಸತ್ತೈತಿ
ಆ ಸತ್ತದ್ದನ್ನು ತಂದು ಹೊಟ್ಟೆಗಿಟ್ರೆ ಹೊಟ್ಟೆ ಅಂದರೆ ಚಲೋ ಆಕೈತೆ ಅಂತೀರಿ. ತಿನ್ನಾಕ ಭಾಳ ಬೇಷ ಅನ್ನಿಸ್ತೈತಿ ನಿಮಗೆ, ತಿನ್ನಾಗೂ ಭಾಳ ಬೇಷ ಅನ್ನಿಸ್ತೈತಿ, ರುಚಿ ಅನ್ನಿಸ್ತೈತಿ. ಆದ್ರೆ ಅದು ಎಷ್ಟು ಬೇಗ ಸತ್ತೈತಲ್ಲ ಅದೇ ದಾರಿಲೇನ ನಮ್ಮನ್ನು ಕರ್ಕೊಂಡು ಹೋಗ್ತೈತಿ, ನಮ್ಮನ್ನು ಕರ್ಕೊಂಡು ಹೋಗ್ತೈತಿ. ಅದ್ರಾಗೇನು ದೊಡ್ಡ ಮಾತೈತಿ. ಹಿತವಾದದ್ದೇನಪ್ಪ ಇದು, ಹಿತವಾದದ್ದಲ್ಲ. ಮತ್ತೊಬ್ಬರು ಅಂತಾರೆ ಏನ್ರಿ ಮತ್ತು ಒಂಜರ ಮತ್ತೇನರ ತಿಂದ್ರೆ ಹೆಂಗೆ ಅಂತ. ಮನುಷ್ಯನ ಪ್ರಕೃತಿಯನ್ನು ದೇವರು ಯಾವುದಕ್ಕಾಗಿ ಮಾಡ್ಯಾನಲ್ಲ ಅದನ್ನು ತಿಂದ್ರೆ ಚಲೋ ಇರ್ತೈತಿ ಅಂತ. ನಮಗೆ ಕ್ವಾರಿ ಹಲ್ಲು ಕೊಟ್ಟಿಲ್ಲ ದೇವರು. ಈಗ ಬೆಕ್ಕಿಗೆ, ನಾಯಿಗೆ, ಹುಲಿಗೆ ಕ್ವಾರಿ ಹಲ್ಲು ಕೊಟ್ಟಿರ್ತಾನೆ, ಎಲ್ಲ ಹರಿದು ತಿನ್ಬೇಕಂತ. ನಮಗಂತ ಹಲ್ಲು ಕೊಟ್ಟಾನ ನೋಡ್ರಿ. ಯಾವ ಹರಿದು ತಿನ್ನೋ ಪ್ರಾಣಿ ಇರ್ತಾವಲ್ಲ ಅವು ಯಾವಾಗಲೂ ತುಟಿಲೇ ನೀರು ಕುಡಿಯಂಗಿಲ್ಲ. ಪಚಕ್ ಪಚಕ್ಕಂತ ತುಟಿ ಹಚ್ಚಿ ನೀರು ಕುಡಿಯಂಗಿಲ್ಲ. ಅವು ನಾಲಿಗಿಲೇ ನೀರು ಕುಡಿತಿರ್ತಾವೆ. ನಾಲಿಗಿಲೇ ನೀರು ಕುಡಿಯು ಏನಿರ್ತಾವಲ್ಲ ಅವು ಕತ್ತರಿಸಿ ತಿನ್ನೋ ಪ್ರಾಣಿಗಳು. ಅವು ನೀವು ಯಾರ ಹಿಂಗೆ ನಾಯಿಗತೆ ಬರೀ ನಾಲಿಗಿಲೇ ನೀರು ಕುಡಿತೀರೇನು? ಇಲ್ಲ. ನೀವು ತುಟಿ ಹಚ್ಚಿ ನೀರು ಕುಡಿತೀರಿ ಅಂದ್ರೆ ನಿಮ್ಮ ಪ್ರಕೃತಿಯನ್ನು ತುಟಿ ಹಚ್ಚಿ ನೀರು ಕುಡಿಯೋದಕ್ಕೆ, ತುಟಿ ಹಚ್ಚೆ ಉಣ್ಣೋದಕ್ಕೆ ದೇವರು. ಆಮ್ಯಾಗ ಯಾವ ಹರಿದು ತಿನ್ನು ಇರ್ತಾವಲ್ಲ ಅವು ಕುರಿದು ಜಬಡಿ ಅಂತಾರಲಿದು. ಬಾಯಿ ಎಷ್ಟು ದೊಡ್ಡದಾಕೈತದು. ಹಿಂಗೆ ಬಾಯಿ ತೆಗಿತಂದ್ರೆ ನಾಯಿ ಬಾಯಿ ನೋಡ್ರಿ ನೀವು, ಕಾಣಕ್ಕೆ ಸಾಣದು ಕಾಣ್ತೈತಿ. ಹಿಂಗೆ ತೆಗಿತಂದ್ರೆ ಇಷ್ಟು ದೊಡ್ಡದಾಕೈತಿ. ಅದನ್ನು ಎದಕ್ಕೆ ಮಾಡ್ಯಾನ ದೇವರು? ಮತ್ತೊಬ್ಬರನ್ನ ಹರಿದು ತಿನ್ನಕ್ಕೆ ಮಾಡ್ಯಾನ. ಅದನ್ನು ನಮ್ಮನ್ನು ಹಂಗೆ ಮಾಡಿಲ್ಲ ಅಂದ್ರೆ ಅದನ್ನು ತಿನ್ನಕ್ಕೆ ನಮ್ಮನ್ನು ಹುಡ್ಸಿಲ್ಲ ಅಂತಿದ್ರ ಅರ್ಥ. ಅದರ ಕರಳ 6 ಫೂಟ್ ಇರ್ತಾವು. ಪಚನ ಆಗಲಿ ಆಗದೆ ಇರಲಿ ಪಾಸ್ ಆಗಿಬಿಡ್ತೈತಿ. ನಮ್ಮದು ಹಂಗಲ್ಲ. ನಮ್ಮ 50 ಫೂಟ್ ಕರಳದಾವು. ಒಂದೇ ದಿನದಾಗ ನಮ್ಮದು ಅನ್ನದ ಪ್ರವಾಸ ಮುಗಿದಿಲ್ಲ. ಒಳಗೆ ಕೊಳ್ಯಾಕೆ ಶುರು ಆಕೈತದು, ಪಚನ ಆಗ್ಲಾರ್ದು. ಅಲ್ಲಿಂದ ಗ್ಯಾಸ್ ಆಯ್ತು, ಎಸಿಡಿಟಿ ಆಯ್ತು ಅಂತೀವಿ. ಕಮರ್ ಡೇಗ್ ಬರಕ್ಕೆ ಹತ್ಯಾವ್ರಿ ಅಂತಂತೀವಿ, ಏನೇನೋ ಅಂತೀವಿ ನಾವು ಹಿಂದಾಗಡೆ. ಆದ್ರೆ ತಿನ್ನಾಗ ತಿಳಿಬೇಕಾಗಿತ್ತದು. ಇನ್ನೊಂದು ನಿಮಗೆ ತಿಳಿ ಭಾಷಾದಾಗ ಹೇಳ್ತೇನೆ. ಯಾವ ತಿನ್ನೋ ಪದಾರ್ಥಗಳ ಅದಾವಲ್ಲ ಅವಕ್ರ ಹತ್ರ ಹೋಗಿ ನೀನು ತಿನ್ಲೇನು ಅಂತ ಕೇಳಬೇಕು. ಅದು ಓಡಿ ಹೋಗಲಿಲ್ಲ ಅಂದ್ರೆ ಅದನ್ನು ತಿನ್ಬೇಕಂತ. ಇದರ ಅರ್ಥ ಗೊತ್ತಾತ ನೀವು? ಓಡಿ ಹೋಗಬಾರ್ದಂತ. ಈಗ ಮಾವಿನ ಗಿಡದ ಹತ್ರ ಹೋಗ್ರಿ, ಆ ಹಣ್ಣಿನ ಮುಂದಿಂದ್ರೆ ನೀನು ತಿನ್ಬೇಕಂತ ಓಡಿ ಹೋಗ್ತೈತನ? ಇಲ್ಲ. ಚಿಕ್ಕದ ಗಿಡದ ಹತ್ರ ಹೋಗ್ರಿ, ನೀನು ತಿನ್ಬೇಕಂತೀನಿ ಓಡಿ ಹೋಗ್ತೈತನ? ಹೋಗೋದಿಲ್ಲ. ಬದ್ನಿಕಾಯಿ ಗಿಡದ ಹತ್ರ ಹೋಗ್ರಿ, ನೀನು ತಿನ್ಬೇಕಂತೀನಿ ಬದ್ನಿಕಾಯಿ ಅಂತ ಕೇಳ್ರಿ, ಓಡಿ ಹೋಗ್ತೈತನ? ಅದು ಹೋಗೋದಿಲ್ಲ. ಹಾಂ, ಅದ ಕೋಳಿ ಹತ್ರ ಹೋಗಿ ನೀನು ತಿನ್ಬೇಕಂತೀನಿ ಅಂದ್ರೆ ನಿಮ್ಮ ಮನ್ಯಾಗ ಎಲ್ಲರೂ ಸತ್ತಾರ ನನ್ಯಾಕೆ ತಿನ್ನಕ್ಕೆ ಬಂದಿ ಅಂತ ಕೇಳ್ತೈತದು, ಓಡಿ ಹೋಗ್ತೈತದು. ಓಡಿ ಹೋಗುನ್ ತಿನ್ನಬಾರ್ದು, ನಿಂತು ತಿನ್ಬೇಕಂತ. ನೀವು ಯಾರ್ಯಾರು ಯಾವ್ಯಾವ ಆಹಾರ ಮಾಡ್ತೀರಿ ನನಗೆ ಗೊತ್ತಿಲ್ಲ, ಆದ್ರೆ ಸುಮ್ಮನೆ ಹೇಳಿದ್ದು ನಾನು. ನಾವು ತಿನ್ನೋ ಪದಾರ್ಥಗಳು ಭಾಳ ಚಲೋ ಇಲ್ಲ. ಬಜಾರ್ದೊಳಗೂ ಸಹಿತ ತಂದು ತಿಂತೀವಲ್ಲ ಅವು ಚಲೋ ಇಲ್ಲ. ಯಾವುದೇ ಕಾಳ ಕಡಿ ಇವತ್ತು ನಾವು ಹೊಲದಾಗಿನ ತಂದು ತಿನ್ನಕ್ಕೆ ಹತ್ತೀವಲ್ಲ ಅದರೊಳಗೆ ಇವತ್ತು ನಾವು ಯಾವ ಕೃಷಿ ಮಾಡಕ್ಕೆ ಹತ್ತೀವಲ್ಲ ಆ ಕೃಷಿಯ ಪರಿಣಾಮ ಏನಾಗೈತಿ ಅಂದ್ರೆ ನಾವು ಹಾಕಿದಂಥ ರಾಸಾಯನಿಕ ಗೊಬ್ಬರಗಳು, ನಾವು ಸಿಡಿಸಿದಂಥ ಔಷಧಗಳು, ಅದರಿಂದಾಗಿ ಭೂಮಿಯೊಳಗೆ ರಸದ ಸಂಗ್ರಹ ಆಗಿ ಯಾವುದೇ ಬೆಳೆ ಬೆಳೆದರೂ ಸಹಿತ ಆ ಬೆಳೆಯೊಳಗೆ ವಿಷ ಬರಕತ್ತೈತಿ. ಆ ವಿಷ ಈ ಪ್ರಕೃತಿಗೆ ಹಿಡಿಸೋಲ್ದದು. ಬರಪ್ಪ, ಈ ಪ್ರಕೃತಿಗೆ ಆ ವಿಷ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲೇ ಬಾರಪ್ಪ, ಇಲ್ಲೇ ಬಾ, ಕೊಡ್ರಿ ಇಲ್ಲೊಂದು ಕುರ್ಚಿ. ಬಾರಪ್ಪ, ಇಲ್ಲಿ ಬಾ. ಇನ್ನೊಂದು ಕೊಡ್ರ. ಬರ್ರಿ. ಇಲ್ಲೈತಲ್ಲ ಈಚೆ ಕಡೆ ಐತಿ ಬಾ.